ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿದೆಯಾ? ಚಿತ್ರಾನ್ನ ತಿನ್ನಿಸ್ಲಾ? ಚೆನ್ನಾಗಿದೆಯಾ? ನಾನೇ ಮಾಡಿದ್ದು. ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ನನ್ನ ಗುರು ಸಿಗ್ತಲ್ವ ನಿನಗೆ? ನಾನಮ್ಮ ಗುಂಡು, ನಿನ್ ಮಗ. ಪರವಾಗಿಲ್ಲಮ್ಮ, ತಗೋ ಮಾಡು. ಅಣ್ಣ, ನಾನು ತಿನ್ನಿಸ್ತೀನಿ ಬಿಡಿ, ನೀವು ಹೋಗಿ ಕೂತ್ಕೊಳ್ಳಿ. ಇದನ್ನ ಇಷ್ಟು ಬೇಗ ಆಗೋಯ್ತಾ? ಹಾ ಅಣ್ಣ, ಮುಂಚೆ ಮನೆ ಕೆಲ್ಸಕ್ಕೆ ಹೋದಾಗ ಬೇಗ ಬೇಗ ತಿಂದು ಅಭ್ಯಾಸ ಆಗೋಗಿತ್ತು, ಅದಕ್ಕೆ ತಿನ್ಬಿಟ್ಟೆ. ನೀವು ಹೋಗಿ ಅಣ್ಣ, ತಿಂಡಿ ತಿನ್ಕೊಳ್ಳಿ, ನಾನು ಅಮ್ಮಂಗೆ ತಿನ್ನಿಸ್ತೀನಿ. ಸರಿ, ಇನ್ನೊಂದು ತೂತು ತಿನ್ನಿಸ್ಬಿಡ್ತೀನಿ. ಅಮ್ಮಣ್ಣ, ಸುಧಾ ತಿನ್ನಿಸ್ತಾಳ? ಹಾ, ಗೌತಮ್, ಅಮ್ಮ ಬನ್ನಿ, ನೀವು ತಿಂಡಿತೀನಿ. ಇವತ್ತು ತಿಂಡಿ ನೀನೇ ಪ್ರಿಪೇರ್ ಮಾಡಿದೆಯಂತೆ, ಹಾಗಂತ ಮಾವ ಹೇಳಿದ್ರು. ಅಮ್ಮ ಬಂದಿದ್ದಾರಲ್ಲ, ಅದಕ್ಕೆ ಅವ್ರು ಇಷ್ಟಪಡುವಂಥ ತಿಂಡಿ ಎಲ್ಲ ನಾನೇ ರೆಡಿ ಮಾಡಿದೆ. ನೋಡು, ಒಂದ್ಸಲನೂ ನನಗೆ ಮಾಡಿಕೊಟ್ಟಿಲ್ಲ. ಆ ಭಾಗ್ಯ ನನಗಿಲ್ಲ ನೋಡು. ಆ ಭಾಗ್ಯ ಏನಿದ್ರು ಈ ಭಾಗ್ಯಂಗೆ ಮಾತ್ರ. ಯಾಕಮ್ಮ ಹಾಗಂತೀರ? ಆ ಥರದ ಸಂದರ್ಭ ಬಂದಿಲ್ಲ ಅಷ್ಟೇ. ಬಿಡಿ, ಇನ್ಯಾವತ್ತಾರು ಒಂದ್ಸ ಮಾಡ್ಕೊಡ್ತೀನಿ. ಸುಮ್ಮನೆ ತಮಾಷೆ ಮಾಡಿದೆ. ನಿಜ ಹೇಳ್ಬೇಕಂದ್ರೆ ನಿನ್ನಂಥ ಮಗನ ಪಡೆಯೋದಕ್ಕೆ ಭಾಗ್ಯಕ್ಕ ಪುಣ್ಯ ಮಾಡಿದ್ದಾರೆ. ಮೂಸಿಷ್ಟೇ ಆಧುನಿಕ ಶ್ರವಣ ಕುಮಾರ. ಅಮ್ಮ ದೇವರಾದ್ರೆ ಇವನು ಹೊತ್ಕೊಂಡು ತಿರ್ಗಾಡೋ ತೇರು. ಸ್ವಲ್ಪ ತಿಂದ್ರೆ ಮುಗ್ದೋಯ್ತು. ಏನಾಯ್ತು ಅಮ್ಮ? ಏನಾಯ್ತು? ಅಯ್ಯೋ ದೇವ್ರೆ, ಇವಳು ಸಿಸ್ಟರ್ನ ಗುರ್ತಿಸೋದು ಬಾಯ್ ಬಿಟ್ರೆ ಏನಪ್ಪ ಗತಿ? ಅಮ್ಮ ಏನಾಯ್ತು? ಅಣ್ಣ, ನೀವೇನ್ ಗಾಬರಿ ಪಡ್ಬೇಡಿ. ಅಮ್ಮ ಅವಾಗವಾಗ ಹೀಗೆ ಆಡ್ತಿರ್ತಾಳೆ, ಮಾತ್ರ ಕೊಟ್ರೆ ಸರಿ ಹೋಗುತ್ತೆ. ನಾನು ನೋಡ್ಕೋತೀನಿ ಅಣ್ಣ. ನೀರು ಕುಡಿತ್ಯಾ? ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಆದಷ್ಟು ಬೇಗ ಅಮೇರಿಕೆಯಿಂದ ಬರ್ತಾರಂತೆ. ಬಂದು ಕೂಡಲೇ ಟ್ರೀಟ್ಮೆಂಟ್ ಕೊಡ್ಸೋಣ. ಈಗ ಅವ್ರು ರೆಸ್ಟ್ ಮಾಡಿ ಕರ್ಕೊಂಡು. ಸರಿ ಸರಿ, ಬಾಮ. ಇದೇಳಿದು ಪಾಪ. ಅಯ್ಯೋ ಪಾಪ. ಬಟಾಣಿ ಏನೇ ಇದೆಲ್ಲ? ಆಟ ಆಡ್ತಾ ಇದ್ದೀನಿ. ನನ್ನನ್ನು ಕರೆಯುತ್ತಾನೆ, ನಾನು ಬರ್ತಿದ್ದೆ ಆಟ ಆಡಕ್ಕೆ. ಬನ್ನಿ ಆಟ ಆಡೋಣ. ಬೇಡ ಬೇಡ ಬೇಡ, ಆಟ ಆಡೋಣ, ಆದ್ರೆ ಆಚೆ ಹೋಗ್ಬಿಟ್ಟು ಆಟೋಣ. ಇಲ್ಲಿ ಬೇಡ, ನಿಮ್ಮ ಮಾವ ಇದನ್ನೆಲ್ಲ ನೋಡಿದ್ರೆ. ಬೇಡ ಬೇಡ ಬೇಡ, ನಿಮ್ಮ ಮಾವ ಇದನ್ನ ನೋಡಿದ್ರೆ ನಮ್ಮಿಬ್ರ ಕತೆ ಮುಗೀತು. ಬೇಡ ಕಂದ, ಬೇಡ ಕಂದ. ಗೌತಮರೇ 2 ನಿಮಿಷ, ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆಚೆ ಕೂತಿರ. ಏನ್ರಿ ನೀವು ಮಾಡ್ತಾ ಇರೋದು? ಹಾ, ಗೌತಮರೇ ಪಾಪ ಮಗು. ಅಲ್ಲ ರೀ, ಇಬ್ರು ಮಕ್ಳು ಆಟ ಆಡ್ತಾ ಇದೀವಿ, ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ರಲ್ಲ.
ಬ್ಯಾಡ್ ಮ್ಯಾನರ್ಸ್. ಅಲ್ವಾ ಪುಟ್ಟಿ? ಓಕೆ, ಈಗ ಬೇರೆ ಏನಾಡೋಣ? ಓಕೆ, ಪಿಲೋ ಫೈಟ್. ಓಕೆ, ಕಮಾನ್. ಅದು ತಗೋದು ಪಿಲೋ, ತಗೋದು. ಯಾ, ಈಗ ನಾನು ವಿಲನ್ನು, ನೀನು ಹೀರೋ. ಹೊಡಿ ನೋಡೋಣ. ಅಮ್ಮ, ಅಯ್ಯೋ ಗೌತಮ್ ಅವರೇ, ನೀವು ಬನ್ನಿ ಆಟ ಆಡೋಣ. ಹಾ ಆಟ ಆಡ್ತೀನಿ, ಒಂದೇ ನಿಮಿಷ ಇರು. ಅಲ್ಲ, ಇದು ನೀವೇನಾ? ಏಕೆ? ಅಲ್ಲ, ಇವಳು ಈ ರೀತಿ ಎಲ್ಲ ಮಾಡಿದಾಳೆ, ನೀವು ನೋಡಿ ಅದನ್ನ ಕೋಪ ಮಾಡ್ಕೋತೀರಾ, ಕೂಗಾಡ್ತೀರಾ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಈ ಸೊಸೆ ಪಾರ್ಟಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ನೀವೇ ಇವಳು ತುಂಬ ಕೊಡ್ತಿದ್ದೀರಾ. ಅಲ್ಲ ಗೌತಮ್ ಅವರೇ, ನಾನು ಒಂದು ವಸ್ತು ಅಲ್ಲಿಂದ ಇಲ್ಲಿಟ್ರೆ ನೀವು ಆಕಾಶನ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ರಿ. ಕೇಳಿದ್ರೆ OCD ಅಂತಿದ್ರಿ. ಈಗ ಈ ಚೋಟ್ ಮೆಣಸಿನ್ಕಾಯಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ನಿಮಗೆ OCD, CD ಪ್ಲೇಯರು, DVD ಏನು ಇಲ್ವಾ? ಯಾಕೆ ಎಷ್ಟೊಂದು ದುರ್ಕೋತಾ ಇದ್ದೀರಾ? ಬನ್ರಿ, ನೀವು ನಮ್ಮ ಚಿಲ್ಲರ್ ಪಾರ್ಟಿಗೆ ಜಾಯ್ನ್ ಆಗ್ರಿ. ತಾಕತ್ತಿದ್ರೆ ಪಿಲ್ಲೋ ಫೈಟ್ ಅಲ್ಲಿ ನಮ್ಮನ್ನು ಗೆಲ್ರಿ ನೋಡೋಣ. ಅಯ್ಯೋ ಕಣ್ಣು ಕಣ್ಣು, ಅಯ್ಯೋ ಹೋಯ್ತು, ಕಣ್ಣಾಯ್ತು, ಕಣ್ಣಾಯ್ತು. ಇದಕ್ಕೆ ಹೇಳೋದು, ಈ ವಯಸ್ಸಲ್ಲಿ ಇದೆಲ್ಲ ಅಯ್ಯೋ ಗೌತಮ್ ಅವರೇ, ಈ ಆಟನೇ ಚೆನ್ನಾಗಿದೆ, ಹಿಂಗೆ ಇರ್ಲಿ ಬಿಟ್ಟ. ಹೊಡಿ ಬಿಟ್ಟ. ಏನ್ ಮಾಡ್ತಿದೀಯಾ? ಈ ಆಟನು ಚೆನ್ನಾಗಿದೆ. ಅಲ್ವಾ, ಇದನ್ನೇ ನಾನು ಹೇಳಿದ್ದು. ಬನ್ರಿ, ಚೆನ್ನಾಗಿದೆ ಆಟ. ಅಣ್ಣ ಎಲ್ಲಿಗಣ? ಪಾಪ ಹೇಳ್ತೀನಿ, ಯಾಕೆ ಅಷ್ಟೊಂದು ಅರ್ಜೆಂಟು? ರಾಖಿ. ನೀನು ನನಗೆ ಕಟ್ಟಬೇಕಾಗಿರೋ ರಾಖಿ. ಇಷ್ಟು ವರ್ಷ ನಿನಗೋಸ್ಕರ ನಾನು ಬಾಕಿ ಉಳಿಸ್ಕೊಂಡಿರೋ ರಾಖಿ. ಏನ್ ಗೊತ್ತಾ ಪುಟ್ಟ, ಇಷ್ಟು ವರ್ಷ ನೀನು ನನ್ನ ಜೊತೆ ಇರಲಿಲ್ವಲ್ಲ, ಅದಕ್ಕೆ ನಿನ್ನ ನೆನಪಲ್ಲಿ ಪ್ರತಿ ವರ್ಷ ಒಂದೊಂದು ರಾಖಿ ಎತ್ತಿಡ್ತಾ ಇದ್ದೆ. ನೀನು ಯಾವತ್ತೋ ಒಂದು ದಿವಸ ಸಿಗ್ತೀಯ, ಆಗೆಲ್ಲ ರಾಖಿನೂ ಒಟ್ಟಿಗೆ ಕಟ್ಟಿಸ್ಕೋಬೇಕು ಅಂತ. ಮುಂಚೆ ಎಲ್ಲ ಬಹಳ ಬೇಜಾರಾಗೋದು. ಉಳಿದ ತಂಗಿರೆಲ್ಲ ರಾಖಿ ಕಟ್ಟೋರು, ಆದರೆ ಖುಷಿ ಜೊತೆಗೆ ನಾನು ನೋವಾಗ್ತಿತ್ತು, ನೀನಿಲ್ವಲ್ಲ ಅಂತ. ಬಟ್ ನೀನು ಯಾವತ್ತೋ ಒಂದು ದಿವಸ ಸಿಗ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಸಾಕ್ಷಿ ರಾಖಿ. ನೀವೆಲ್ಲ ಬರ್ತೀರ ಅನ್ನೋ ನಂಬಿಕೆ ನನಗಿತ್ತು. ಆ ನಂಬಿಕೆ ಸುಳ್ಳಾಗಲಿಲ್ಲ. ತಗೋ, ಕಟ್ಟು ರಾಖಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.